ಗದಗ ಜಿಲ್ಲೆ ರೋಣ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಭಾರತೀಯ ಯುವ ಕಾಂಗ್ರೆಸ್ ದಿನಾಚರಣೆ ಆಚರಿಸಿದರು. ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಯುವ ನಾಯಕ, ದೀನದಲಿತರ ಉದ್ಧಾರಕ, ಬಡವರ ಕಣ್ಮಣಿ, ಯುವಕರ ಹೃದಯ ಗೆದ್ದ ಸನ್ಮಾನ್ಯ ಶ್ರೀ ಅಕ್ಷಯ್ ಐ ಪಾಟೀಲ್ ಅವರು ಭಾರತೀಯ ಯುವ ಕಾಂಗ್ರೆಸ್ನ ಸಂಸ್ಥಾಪನಾ ದಿನ ಆಚರಿಸಿದರು. ಬಡ ರೋಗಿಗಳಿಗೆ ಹಣ್ಣು ಹಂಪಲು, ಬ್ರೆಡ್, ಬಿಸ್ಕೆಟ್ ಹಂಚುವ ಮೂಲಕ ಹಾಗೂ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಗೌರವ ಸನ್ಮಾನ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷದ ಸಂಸ್ಥಾಪಕರ ದಿನವನ್ನು ಆಚರಿಸಿದರು. ಇದೇ ರೀತಿ ಕಾಂಗ್ರೆಸ್ ಯುವ ಸಂಸ್ಥಾಪನೆ 1960ರಲ್ಲಿ ಆಗಸ್ಟ್ 9ರಂದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಹುಟ್ಟುಹಾಕಿದರು. 1975ರಲ್ಲಿ ಸಂಜಯ್ ಗಾಂಧಿ ಅವರು ಮುನ್ನಡೆಸಿಕೊಂಡು ಬಂದರು. 1980ರಲ್ಲಿ ಯುವ ನಾಯಕರಾದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಯುವಕರಿಗೆ ದೇಶದ ಆಗು ಹೋಗುಗಳ ಕುರಿತು ಯುವ ಕಾಂಗ್ರೆಸ್ನಲ್ಲಿ ಒಳ್ಳೆಯ ಸಂಸ್ಕಾರ ಹಾಗೂ ಕಾಂಗ್ರೆಸ್ ಯುವ ಘಟಕದ ಉದ್ದೇಶ ತಿಳುವಳಿಕೆ ಯುವಕರಲ್ಲಿ ಮನೆ ಮಾತಾಗಿ ಉಳಿಯಲು ಈ ಒಂದು ಯುವ ಘಟಕವನ್ನು ಮುನ್ನಡೆಸಿಕೊಂಡು ಬರ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಶೋಷಿತ ಬಲಿಯಾಗದೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಯುವ ಪೀಳಿಗೆಗೆ ಮುಂದಿನ ಭವಿಷ್ಯ ರೂಪಿಸುವಲ್ಲಿ ಭಾರತೀಯ ಯುವ ಕಾಂಗ್ರೆಸ್ ಸಮಿತಿ ನಿರಂತರ ಹೋರಾಟ ಮಾಡುತ್ತಿದೆ ಎಂದು ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಅಕ್ಷಯ್ ಐ ಪಾಟೀಲ್ ಸಭೆಯನ್ನು ಉದ್ದೇಶಿಸಿ ತಮ್ಮ ಮನದಾಳ ಮಾತುಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ರೋಣ ತಾಲೂಕು ವಿಧಾನಸಭಾ ಕ್ಷೇತ್ರದ ಯುವ ಘಟಕದ ಅಧ್ಯಕ್ಷರಾದ ಮುತ್ತು ನವಲ್ಗುಂದ್, ಮಲ್ಲಯ್ಯ ಗುರುಬಸಯ್ಯನಮಠ, ಅಜ್ಜಪ್ಪ ಮಳಗಿ, ಮಂಜುನಾಥ್ ಅಂಗಡಿ, ಬಸವರೆಡ್ಡಿ ಅವರಡ್ಡಿ, ಯಲ್ಲಪ್ಪ ಕೆರೆಸೂರ್, ಅಭಿಷೇಕ್ ನವಲ್ಗುಂದ್, ಆನಂದ್ ರಾಠೋಡ್, ತಿರುಮಲ ಬಂಡಿವಡ್ಡರ್, ಗೋಪಿ ರಾಯನಗೌಡರು, ಸೋಮು ನಾಗರಾಜ್, ಅಸ್ಲಾಂ ಕೊಪ್ಪಳ್, ಅಪ್ಪು ನವಲ್ಗುಂದ್, ಮೈಲಾರಪ್ಪ ಚಳುಮರದ್, ರಿಯಾಜ್ ಮುಲ್ಲಾ, ಅನ್ವರ್, ಬಸವರಾಜ್ ಸಳಿ, ವಿನಾಯಕ್ ಜಕ್ಕನಗೌಡರು ಇನ್ನೂ ಹಲವಾರು ಯುವ ಘಟಕದ ಸರ್ವ ಸದಸ್ಯರು, ವಿದ್ಯಾರ್ಥಿನಿಯರು, ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ.